ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಈಗ ನಮ್ಮ ಸಿಕ್ಸ್ ಸೆಮ್ ಅವರಿಗೆ ಎಲ್ಲ ಎಕ್ಸಾಮ್ಸೂ ಮುಗ್ದಿದೆ. ಆ್ಯಂಡ್ ನೀವು ಯಾವುದೇ ಕೋರ್ಸ್ ಆಗಿರ್ಬೋದು, ನಿಮಗೆ ಒಂದು ಎಕ್ಸಾಮ್ಸ್ ಮುಗ್ದಿದೆ ಅಂದರೆ, ನಿಮ್ಮ ಒಂದು ಗ್ರ್ಯಾಜುಯೇಷನ್ ಅನ್ನೋದು ಕಂಪ್ಲೀಟ್ ಆಗಿದೆ ಅಂದರೆ, ಗ್ರ್ಯಾಜುಯೇಷನ್ ಅನ್ನೋದು ಕಂಪ್ಲೀಟ್ ಆದಮೇಲೆ ಯಾವುದೇ ಜಾಬ್ ಮಾಡ್ದಿರ ಮನೆಯಲ್ಲಿ ಸುಮ್ಮನೆ ಕುತ್ಕೊಳಕ್ಕೆ ಆಗೋದಿಲ್ಲ ಅಲ್ವಾ. ಸೊ ನಿಮಗೆ ಒಂದು ಜಾಬ್ ಅನ್ನೋದು ಇರಲೇಬೇಕು. ಸೊ ಈಗ ನಿಮಗೆ ನಾನು ಯಾವ ಜಾಬ್ ಮಾಡಬೇಕು, ನನಗೆ ಆಯಿತು, ನನಗೆ ಇಂಜಿನಿಯರಿಂಗ್ ಮಾಡ್ತಿದ್ದೀನಿ, ಸೊ ನಾನು IT ರಿಲೇಟೆಡೇ ಹೋಗ್ಬೇಕಾ, ನಾನು ಬೇರೆ ಹೋಗೋದಕ್ಕೆ ಆಗೋದಿಲ್ವಾ ಅಂದರೆ ನೋ. ನಿಮಗೆ ತುಂಬಾ ಕೆರಿಯರ್ ಪಾತ್ಸ್ ಅನ್ನೋದು ಇರುತ್ತೆ. ಅದರಲ್ಲಿ ನೀವು ಒಂದು ಪಾತ್ನ ಚೂಸ್ ಮಾಡಿಕೊಂಡು ಅದ್ರ ಮೇಲೇ ನೀವು ಕಾನ್ಸಂಟ್ರೇಟ್ ಮಾಡಿ ಅದನ್ನೇ ನೀವು ಮಾಡೋದಾದರೆ ನಿಮಗೆ ಆ ಒಂದು ಜಾಬ್ ಅನ್ನೋದು ಖಂಡಿತವಾಗಿಯೂ ಸಿಗುತ್ತೆ. ಯಾಕೆ ಸಿಗಲ್ಲ ಹೇಳಿ? ಈಗ ನಾವು ಇಂಜಿನಿಯರಿಂಗ್ ಅವರಂದರೆ ನೀವೀಗ 6 ಸೆಮ್ಮಲ್ಲಿ ಇರ್ತೀರಾ, ಇನ್ನು ನಿಮಗೆ ಆಲ್ಮೋಸ್ಟ್ 1 ಇಯರ್ ಇದೆ ಅಂತಲೇ ಅಂದ್ಕೊಳ್ಳಿ. 1 ಇಯರಲ್ಲಿ ನೀವು ಅಷ್ಟು ಪ್ರಿಪೇರ್ ಆದರೆ ನಿಮ್ಗೆ ಯಾವ ರೀತಿ ಜಾಬ್ ಸಿಗೋದಿಲ್ಲ, ಸಿಕ್ಕೇ ಸಿಗುತ್ತೆ ಅಲ್ವಾ. ಸೊ ಇವತ್ತು ನಾವು ನಿಮ್ಮ ಒಂದು ಇಂಜಿನಿಯರಿಂಗ್ ಮುಗಿದ ಮೇಲೆ ನೀವು ಯಾವ್ಯಾವ ರೀತಿ ಜಾಬ್ಸ್ ಮಾಡ್ಬೋದು, ಸೊ ಯಾವ್ಯಾವ ಕೆರಿಯರ್ ಪಾತ್ಸ್ ಅನ್ನೋದಿದೆ ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ಏನಿದೆ ಈ ಒಂದು ಪಾಸಿಬಲ್ ಪಾತ್ಸ್. ಸೊ ಫಸ್ಟ್ ಒನ್ ಏನು, ಕಾರ್ಪೊರೇಟ್ ಜಾಬ್ಸ್. ಸೊ ನೀವೀಗ ಇಂಜಿನಿಯರಿಂಗ್ ಮಾಡ್ತಿರೋರು ಅಲ್ವಾ, ನೀವು ಇಂಜಿನಿಯರಿಂಗ್ ಮಾಡಿಲ್ಲ, BSc ಮಾಡ್ತೀವಿ, ಬೇರೆ ಮಾಡ್ತಿದ್ದೀವಿ ಅಂದರೂ ಫೈನ್, ಅದು ಯಾವುದೇ ರೀತಿ ಇದಿರೋದಿಲ್ಲ. ಸೊ ನೀವೀಗ ಅದೇನಾದರೂ ಆದರೆ ಕಾರ್ಪೊರೇಟ್ ಜಾಬ್ ಅನ್ನೋದು ಮಾಡೋದಾದರೆ ನೀವು ಫಸ್ಟ್ ಏನು, ಪ್ಲೇಸ್ಮೆಂಟ್ ಟ್ರೈನಿಂಗ್ ಇದೇನಿದೆ ಅಲ್ವಾ, ಇದು ಆನ್ ಕ್ಯಾಂಪಸ್. ಸೊ ಈ ಒಂದು ಆನ್ ಕ್ಯಾಂಪಸ್ಸಿಗೆ ನಿಮ್ಮ ಒಂದು ಕಾಲೇಜಿಗೆ ಕಂಪನಿ ಅನ್ನೋದು ಬರುತ್ತೆ. ಸೊ ನಿಮಗೆ ಅಲ್ಲಿ ಎಲ್ಲನೂ ಅಟೆಂಡ್ ಮಾಡ್ತೀರಾ ಆ್ಯಂಡ್ ನೆಕ್ಸ್ಟ್ ನಿಮಗೆ ಪ್ಲೇಸ್ಮೆಂಟ್ ಅನ್ನೋದು ಆಗುತ್ತೆ. ನೆಕ್ಸ್ಟ್ ಆಫ್ ಕ್ಯಾಂಪಸ್ ಜಾಬ್ಸ್. ಸೊ ಇದು ಆಫ್ ಕ್ಯಾಂಪಸ್ ಅಂದರೆ ಏನು, ನೀವು ಪರ್ಟಿಕ್ಯುಲರ್ ಕಂಪನಿಗೆ ಹೋಗಿ ಅಲ್ಲಿ ನೀವು ಒಂದು ಎಲ್ಲ ರೌಂಡ್ಸ್ನೂ ಕ್ಲಿಯರ್ ಮಾಡಿಕೊಂಡು ಅಲ್ಲಿ ನೀವು ಜಾಬ್ ಅನ್ನೋದನ್ನು ಅಟೆಂಡ್ ಮಾಡೋದು. ಸೊ ನನ್ನ ಕೇಳೋದಾದರೆ ನೀವು ಆಲ್ಮೋಸ್ಟ್ ಆನ್ ಕ್ಯಾಂಪಸ್ನೇ ಒಂದು ತುಂಬ ಕಾನ್ಸಂಟ್ರೇಟ್ ಮಾಡಿ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ಈ ಒಂದು ಆನ್ ಕ್ಯಾಂಪಸ್ಸಲ್ಲಿ ಏನಾಗುತ್ತೆ, ನಿಮ್ಮ ಒಂದು ಕಾಲೇಜಲ್ಲಿರೋ ಫ್ರೆಂಡ್ಸ್, ನಿಮ್ಮ ಒಂದು ಕಾಲೇಜಲ್ಲಿ ಎಷ್ಟು ಜನ ಇರ್ತಾರೆ ಅವರಷ್ಟೇ ನಿಮಗೆ ಒಂದು ಕಾಂಪಿಟೇಟರ್ಸ್ ಆಗಿರ್ತಾರೆ. ಅದೇ ನೀವೇನಾದರೂ ಆಫ್ ಕ್ಯಾಂಪಸ್ಸಿಗೆ ಹೋದರೆ ಅಲ್ಲಿ ಏನಾಗುತ್ತೆ, ಅಲ್ಲಿ ತುಂಬ ಜನ ಬಂದಿರ್ತಾರೆ ಆ್ಯಂಡ್ ಅವರು ಯಾವ್ಯಾವ ಕಾಲೇಜಿಂದನಾದರೂ ಬಂದಿರ್ಬೋದು, ಅಲ್ಲಿ ತುಂಬ ಕಾಂಪಿಟೇಷನ್ ಅನ್ನೋದು ಇರುತ್ತೆ. ಸೊ ಆದಷ್ಟು ಆನ್ ಕ್ಯಾಂಪಸ್ಸಿಗೆ ಟ್ರೈ ಮಾಡೋಕ್ಕೆ ನೋಡಿ. ಆ್ಯಂಡ್ ನನಗೆ ಗೊತ್ತಿದೆ ತುಂಬ ಕಾಲೇಜ್ಗಳಿಗೆ ಆಯಿತು ಕಂಪನೀಸೇ ಬರೋದಿಲ್ಲ, ಚೆನ್ನಾಗಿರೋ ಕಂಪನೀಸ್ ಬರೋದಿಲ್ಲ ಅಂತಲೂ ಗೊತ್ತಿದೆ. ಇಫ್ ಬಂದಾಗ ನಿಮಗೆ 5.5 ಇಲ್ಲ 6 LPA ಕೊಟ್ಟರೆ ಖಂಡಿತವಾಗಿಯೂ ಅದನ್ನಾದರೆ ಆ್ಯಕ್ಸೆಪ್ಟ್ ಮಾಡಿ. ಈಗ ಫ್ರೆಷರ್ಸ್ನವರು ರಿಕ್ರೂಟ್ಮೆಂಟ್ ಅನ್ನೋದು ತಗೊಳೋದೇ ಒಂದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮ್ಮ ಕಾಲೇಜ್ಗೆ ಒಂದು ಕಂಪನಿನೇ ಬರ್ತಿಲ್ಲ ಅಂದರೆ ಅದು ಹೇಗೆ ತಗೊಳಕ್ಕಾಗುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್ ನಿಮ್ಮ ಕಾಲೇಜ್ಗೆ ಏನಾದರೂ 3 LPA ಕೊಡೋ ಒಂದು ಕಂಪನಿ ಬಂತಂದರೆ ಖಂಡಿತವಾಗಿಯೂ ಅದಕ್ಕೆ ಜಾಯಿನ್ ಅನ್ನೋದು ಆಗಬೇಡಿ. ಸೊ ಆ ಒಂದು 3 LPA ಬಂದಾಗ ಏನಾಗುತ್ತೆ, ನಿಮಗೆ ಒಂದು ಹ್ಯಾಂಡಿಗೆ ಒಂದು 2 ಪಾಯಿಂಟ್ ಎಷ್ಟೋ ಒಂದು ಬರುತ್ತೆ ಅಂತ ಅಂದ್ಕೊಳ್ಳಿ. ಏನಾಗುತ್ತೆ, ಆ ಒಂದು 2.5 LPಯಲ್ಲಿ ನೀವು ಏನೂ ಸೇವ್ ಅನ್ನೋದು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಆದಷ್ಟು ಜಾಸ್ತಿನೇ LPA ಬರೋ ಹಾಗೇ ನೀವು ಪ್ರಿಪೇರ್ ಅನ್ನೋದು ಆಗಬೇಕು. ಸೊ ನಿಮಗೆ ಇನ್ನೂ ಆಲ್ಮೋಸ್ಟ್ 1 ಇಯರ್ ಟೈಮ್ ಇದೆ, ನೀವು ಖಂಡಿತವಾಗಿಯೂ ಪ್ರಿಪೇರ್ ಅನ್ನೋದು ಆಗ್ಬೋದು. ಸೊ ಆಫ್ ಕ್ಯಾಂಪಸ್, ಆನ್ ಕ್ಯಾಂಪಸ್ ಅದಾದಮೇಲೆ ಯಾವುದೋ ಒಂದು ಪ್ರೈವೇಟ್ ಕಂಪನೀಸ್, MNCs. ಸೊ ನಿಮಗೆ ಈ ಒಂದು ಡ್ರೀಮ್ ಕಂಪನಿ ಅಂತ ಯಾವುದೋ ಒಂದು ಇರುತ್ತೆ, IBM, ಇನ್ನೊಂದು ಅಮೆಝಾನು, ಇನ್ಫೋಸಿಸ್, ಈ ರೀತಿ ಯಾವುದೋ ಒಂದು ಇರುತ್ತೆ. ಸೊ ಅವುಗಳಲ್ಲಾದರೂ ನೀವು ಹೋಗ್ಬೋದು, ಅಥವಾ ನಿಮ್ಮ ಓನ್ ಸ್ಟಾರ್ಟಪ್ಗಳನ್ನ ಮಾಡ್ತೀವಿ ಅಂದರೆ ಯು ಕ್ಯಾನ್. ಅದಾದಮೇಲೆ ನೆಕ್ಸ್ಟ್ ಏನಿದೆ, ಹೈಯರ್ ಸ್ಟಡೀಸ್. ಸೊ ನೀವು ಇಂಡಿಯಾದಲ್ಲೇ ಹೈಯರ್ ಸ್ಟಡೀಸ್ ಮಾಡಬೇಕು ಅಂದರೆ ಇದಕ್ಕೊಂದಷ್ಟು ಎಕ್ಸಾಮ್ಗಳಿದೆ. ಯಾವುದಿದೆ, ಗೇಟ್ ಎಕ್ಸಾಮ್ ಇದೆ. ಸೊ ಈ ಒಂದು ಗೇಟ್ ಎಕ್ಸಾಮಲ್ಲಿ ಏನಿರುತ್ತೆ, ನಿಮ್ಮ ಒಂದು ಇಂಜಿನಿಯರಿಂಗ್ ಸಿಲೆಬಸ್ ಎಲ್ಲ ಏನೇನಿದೆ ಅಲ್ವಾ, ಆ ಒಂದು ಇಂಜಿನಿಯರಿಂಗ್ ಸಿಲೆಬಸ್ ಎಲ್ಲನೂ ಇರುತ್ತೆ. ಫಸ್ಟ್ ಸೆಮ್ಮಿಂದ ಕೊನೆ ಸೆಮ್ ತನಕ ಎಲ್ಲನೂ ಇರುತ್ತೆ. ಸೊ ನೀವು ಅದೆಲ್ಲದನ್ನು ಓದಿ ಈ ಒಂದು MTech ಅಥವಾ ME ಮಾಡ್ಬೋದು. ಸೊ ಇದು ಬಂದು ಗೇಟ್ ಎಕ್ಸಾಮ್ ಮುಖಾಂತರ. ಆ್ಯಂಡ್ ನೆಕ್ಸ್ಟ್ ಏನಿದೆ, ನೀವು ನಿಮ್ಮ ಒಂದು BE ಕಂಪ್ಲೀಟ್ ಆದಮೇಲೆ ನೀವು MBA ಅನ್ನೋದನ್ನ ಮಾಡ್ಬೋದು. ಸೊ ಆ ಒಂದು MBAಯಲ್ಲಿ ಏನು, ಈ ಒಂದು CAT ಆಗಲಿ, XAT ಆಗಲಿ, GMAT ಎಕ್ಸಾಮ್ ಬರ್ಕೊಂಡು ನೀವು MBA ಅನ್ನೋದನ್ನು ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಬಂದು MSc ಅಥವಾ MA ನೀವು ಯಾವ ಡೊಮೈನ್ ಬೇಕಾದರೆ ಆ ಡೊಮೈನ್ನ ಚೂಸ್ ಮಾಡ್ಕೊಂಡು MSc ಅಥವಾ MA ಕಂಪ್ಲೀಟ್ ಮಾಡ್ಕೋಬೋದು. ಸೊ ಇದೇನು, ನೀವು ಇಂಡಿಯಾಲೇನಾದರೂ ಹೈಯರ್ ಸ್ಟಡೀಸ್ ಮಾಡ್ತೀನಿ ಅಂತ ಅನ್ನೋದಾದರೆ ಈ ರೀತಿ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ನಾನು ಏನಾದರೂ ಅಬ್ರಾಡ್ಗೆ ಹೋಗ್ತೀನಿ, ಬೇರೆ ಕಂಟ್ರಿಗೆ ಹೋಗಿ ನಾನು ಅಲ್ಲಿ ಹೈಯರ್ ಸ್ಟಡೀಸ್ನ ಕಂಪ್ಲೀಟ್ ಮಾಡ್ಕೋತೀನಿ ಅಂತ ಅನ್ನೋದಾದರೆ ನೀವೀಗ ಅಬ್ರಾಡಿಗೆ ಹೋಗಿ MS ಅಥವಾ MBA ಮಾಡ್ಕೋಬೋದು. ನೀವು ಯಾವ ಒಂದು ಹೈಯರ್ ಸ್ಟಡೀಸ್ಗೆ ಹೋಗಬೇಕಾದ್ರೂ ಅಬ್ರಾಡಿಗೆ ನಿಮಗೆ ಮಿನಿಮಮ್ 20 to 45 lakhs ಅನ್ನೋದು ಆಗೇ ಆಗುತ್ತೆ. ಸೊ ನೀವು ಹೋಗೋದಾದ್ರೂ ನೀವು 20 to 45 lakhs ಪೇ ಮಾಡಿ ಹೋಗ್ತೀನಿ ಅಂದರೂ ಹೋಗ್ಬೋದು. ಅಥವಾ ಕೆಲವು ಕನ್ಸಲ್ಟೆನ್ಸೀಸ್ ಅಂದರೆ ಈಗ ನಿಮಗೆ 100% ಸ್ಕಾಲರ್ಶಿಪ್ ಅನ್ನೋದು ಪ್ರೊವೈಡ್ ಮಾಡ್ತಿರ್ತಾರೆ. ಸೊ ಈ ಒಂದು ಟಾಟಾ ಅವರಾಗಿರ್ಬೋದು, ಅವರು 100% ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡ್ತಿರ್ತಾರೆ. ಆ್ಯಂಡ್ ನೀವು ಅದನ್ನು ಚೂಸ್ ಮಾಡ್ಕೊಂಡು ಬೇಕಾದರೂ ಅಬ್ರಾಡಿಗೆ ಹೋಗ್ಬೋದು. ಸೊ ಅಲ್ಲಿ ಏನು ರಿಸರ್ಚ್ ಅಥವಾ PhD ಮಾಡ್ತೀನಿ ಅಂದ್ರೂ ಯು ಕ್ಯಾನ್. ಸೊ ಇದು ಬಂದು ಹೈಯರ್ ಸ್ಟಡೀಸ್ ಇನ್ ಅಬ್ರಾಡ್.
ಸೊ ನೆಕ್ಸ್ಟ್ ಏನು ಈ ಒಂದು ಗೌರ್ಮೆಂಟ್ ಎಕ್ಸಾಮ್ಸ್. ಸೊ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ನೀವು ಯಾವ್ಯಾವ ಎಕ್ಸಾಮ್ಸ್ ಬರ್ಕೋಬೋದು, ಈ ಪಿ ಯು ಎಸ್ ಎಕ್ಸಾಮ್ ಬರ್ಕೋಬೋದು. ಅಂದರೆ ನೀವು ಗೇಟ್ ಎಕ್ಸಾಮ್ ಬರೀತೀರಾ ಅಲ್ವಾ, ಸೊ ಅದರ ಮುಖಾಂತರ ಈ ಒಂದು ಪಿ ಯು ಎಸ್ ಎಕ್ಸಾಮ್ಸ್ ಅನ್ನೋದು ಬರಿಬೋದು, ಅಥವಾ ನೀವು ಯು ಪಿ ಎಸ್ ಸಿ ಬರಿಬೋದು. ಸೊ ಈ ಯು ಪಿ ಎಸ್ ಸಿ ಅನ್ನೋದು ನಿಮಗೆ ಒಂದು ಕಷ್ಟ ಅನ್ನಿಸ್ತು, ನಾನು ಅದು ಯು ಪಿ ಎಸ್ ಸಿ ಬರೆಯೋಕ್ಕೆ ಆಗೋದಿಲ್ಲ ಅಂದರೆ ನೀವೇನು ಮಾಡ್ಬೋದು, ಸ್ಟೇಟ್ ಪಿ ಎಸ್ ಸಿ ಅಂದರೆ ಏನು, ನಾವೀಗ ಕರ್ನಾಟಕದಲ್ಲಿದ್ದೀವಿ ಅಂತ ಅಂದ್ಕೊಳ್ಳಿ. ಸೊ ಕರ್ನಾಟಕದವರಿಗೆ ಯಾವುದಿದೆ, ಕೆ ಪಿ ಎಸ್ ಸಿ. ಸೊ ಕೆ ಪಿ ಎಸ್ ಸಿಯಲ್ಲಿ ಏನೇನು ಇರುತ್ತೆ, ಈ ಒಂದು ಕೆ ಎ ಎಸ್ ಇರುತ್ತೆ, ಈ ಒಂದು ಪಿ ಡಿ ಒ ಇರುತ್ತೆ. ಅಂದರೆ ಈ ಕೆ ಎ ಎಸ್ ಅಂದರೆ ಏನು, ಈಗ ನಿಮ್ಮ ತಹಸೀಲ್ದಾರ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಪಿ ಡಿ ಒಗಳಿರ್ಬೋದು, ಸೆಕ್ರೆಟ್ರೇಟ್ ಇರ್ಬೋದು, ನಿಮ್ಮ ಒಂದು ವಿಲೇಜ್ ಅಕೌಂಟೆಂಟ್ ಇರ್ಬೋದು. ಸೊ ಇವೆಲ್ಲ ಎಕ್ಸಾಮ್ಗಳೂ ಈ ಒಂದು ಕೆ ಪಿ ಎಸ್ ಸಿ ಕೆಳಗೇ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬ್ಯಾಂಕಿಂಗ್. ಸೊ ಈ ಬ್ಯಾಂಕಿಂಗಲ್ಲಿ ಯಾವ್ಯಾವುದಿದೆ, ಐ ಬಿ ಪಿ ಎಸ್ ಆ್ಯಂಡ್ ಎಸ್ ಬಿ ಐ. ಸೊ ಈ ಒಂದು ಎಕ್ಸಾಮ್ಗಳನ್ನ ನೀವು ಬ್ಯಾಂಕಿಂಗ್ಗೆ ಬರ್ಕೋಬೋದು. ಮತ್ತು ಈ ಎಸ್ ಎಸ್ ಸಿ. ಸೊ ಈ ಎಸ್ ಎಸ್ ಸಿ ಅನ್ನೋದೇನಿದೆ ಅಲ್ವಾ, ಅದು 3 ಇದೆ. ಸೊ ಫಸ್ಟ್ ಬಂದು ಸಿ ಎಚ್ ಎಸ್ ಎಲ್ ಆ್ಯಂಡ್ ಎಮ್ ಟಿ ಎಸ್ ಆ್ಯಂಡ್ ದೆನ್ ಸಿ ಜಿ ಎಲ್ ಅಂತ ಇದೆ. ಸೊ ಈ ಎಮ್ ಟಿ ಎಸ್ ಅನ್ನೋದಿದೆ ಅಲ್ವಾ, ಅದು 10th. ನೀವು 10th ಏನಾದರೂ ಪಾಸ್ ಆಗಿದ್ದರೆ ಈ ಸಿ ಎಸ್ ಎಸ್ ಸಿ ಎಮ್ ಟಿ ಎಸ್ ಅನ್ನೋದು ಬರ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಸಿ ಎಚ್ ಎಸ್ ಎಲ್ ಅಂದರೆ ನೀವು 12th ಪಾಸ್ ಆಗಿದೆ ಅಂದರೆ ಹೈಯರ್ ಸೆಕೆಂಡರಿ ಲೆವೆಲ್. ಸೊ ಇದು ಪಾಸ್ ಆಗಿದ್ರೆ ನೀವು ಸಿ ಎಚ್ ಎಸ್ ಎಲ್ ಬರಿಬೋದು. ಸೊ ನಿಮ್ಮದು ಗ್ರ್ಯಾಜುಯೇಷನ್ ಅನ್ನೋದಾಗಿದ್ದರೆ ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್. ಸೊ ಇದು ಬಂದು ಡಿಗ್ರಿ ಮುಗ್ದಿರಬೇಕು. ಸೊ ಅವರು ಇದನ್ನು ಮಾಡ್ಬೋದು. ಸೊ ಈ ಒಂದು ಸಿ ಜಿ ಎಲ್ ಅಲ್ಲಿ ಪೋಸ್ಟ್ಗಳು ಯಾವ್ಯಾವ ರೀತಿ ಇರುತ್ತೆ ಅಂದರೆ, ಈ ಒಂದು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿರ್ಬೋದು, ಅಥವಾ ಎ ಎಸ್ ಒ ಅಥವಾ ಎಕ್ಸೈಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು. ಸೊ ಇವೆಲ್ಲನೂ ಈ ಒಂದು ಸಿ ಜಿ ಎಲ್ ಕೆಳಗೆ ಬರುತ್ತೆ. ಆ್ಯಂಡ್ ಇದು ನೆನಪಿರಲಿ, ಈ ಒಂದು ಎಸ್ ಎಸ್ ಸಿ ಸಿ ಜಿ ಎಲ್ ಆಗಿರ್ಬೋದು, ಆರ್ ಆರ್ ಬಿ ಆಗಿರ್ಬೋದು, ಇವೆಲ್ಲನೂ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್. ಸೊ ಅದಾದಮೇಲೆ ಆರ್ ಆರ್ ಬಿ ಅಲ್ವಾ. ಸೊ ಆರ್ ಆರ್ ಬಿಯಲ್ಲಿ ಎನ್ ಟಿ ಪಿ ಸಿ ಅಂತ ಬರುತ್ತೆ. ಇದಕ್ಕೂ ನಿಮಗೆ ಒಂದು ಗ್ರ್ಯಾಜುಯೇಷನ್ ಅನ್ನೋದು ಕಂಪ್ಲೀಟ್ ಆಗಿರಬೇಕು. ಆ್ಯಂಡ್ ಇದೆಲ್ಲನೂ ಏನಿದೆ, ಇವೆಲ್ಲನೂ ನಿಮಗೆ ಒಂದು 10th ಇಲ್ಲ 12th ಈ ಒಂದು ಕ್ಲಾಸಸ್ ತನಕ ನಿಮಗೆ ಏನಿತ್ತೋ ಅಲ್ಲಿ ತನಕ ಕೊಡ್ತಾರೆ. ಆ್ಯಂಡ್ ಬಿಯಾಂಡ್ ದಟ್ ನಿಮಗೆ ಒಂದು ಈ 12th ಆದಮೇಲೆ ಏನೇನು ಬರುತ್ತೆ ಅಲ್ವಾ, ಅದು ಯಾವುದೇನೂ ಕೊಡೋದಿಲ್ಲ. ಸೊ 10th 12th ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ನಿಮಗೆ 12th ತನಕ ಏನಿತ್ತೋ ಆ ಸಿಲೆಬಸ್ನೇ ಇಲ್ಲಿ ಕ್ವೆಶ್ಚನ್ ಪೇಪರ್ಸಲ್ಲಿ ಕೊಡೋದು. ಸೊ ಅದಾದಮೇಲೆ ಬೇರೆ ಗೌರ್ಮೆಂಟ್ ಜಾಬ್ಸ್. ಸೊ ಬೇರೆ ಗೌರ್ಮೆಂಟ್ ಜಾಬ್ಸಿಂದ ನೀವು ಯಾವುದಾದ್ರೂ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಈಗ ರೀಸೆಂಟಾಗಿ ಕಾಲ್ಫರ್ ಆಗಿತ್ತು, ಯಾವುದು ಈ ಒಂದು ವಿ ಎ ಎಕ್ಸಾಮಿಗೆ ಕಾಲ್ಫರ್ ಆಗಿತ್ತು. ಸೊ ಆ ರೀತಿ ಕಾಲ್ಫರ್ ಆದಾಗ ನೀವು ಬೇರೆ ಯಾವುದಾದ್ರೂ ಬರಿಬೋದು. ಅದೇ ರೀತಿಯೇ ಕೆ ಇ ಬಿ ಅಂದರೆ ಎಲೆಕ್ಟ್ರಿಕ್ ಇವಿರುತ್ತೆ ಅಲ್ವಾ, ಆ ಎಕ್ಸಾಮ್ಗಳನ್ನೂ ನೀವು ಬರ್ಕೋಬೋದು. ಸೊ ಅದಾದಮೇಲೆ ಏನಿದೆ ಸ್ಕಿಲ್ ಬೇಸ್ಡ್. ಸೊ ಇದೇನು ಸ್ಕಿಲ್ ಬೇಸ್ಡ್ ಅಂದರೆ ನಿಮಗೀಗ ನನಗೆ ತುಂಬ ಲ್ಯಾಂಗ್ವೇಜಸ್ ಗೊತ್ತಿದೆ. ಸೊ ನನಗೆ ಒಂದು ಸಾಫ್ಟ್ವೇರಲ್ಲಿ ವರ್ಕ್ ಮಾಡಬೇಕು ಅಂದರೆ ಐ ಟಿ ರೋಲ್ಸ್ ಏನೇನಿದೆ ಅದರಲ್ಲಿ ವರ್ಕ್ ಮಾಡಬೇಕು ಇಷ್ಟ ಇದೆ ಅನ್ನೋದಾದರೆ ನೀವು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು, ಅಥವಾ ಐ ಟಿ ರೋಲ್ಸ್. ಸೊ ಫಾರ್ ಎಕ್ಸಾಂಪಲ್ ಈ ಒಂದು ಡೇಟಾ ಅನಲಿಸ್ಟ್ ಆಗಲಿ, ಇನ್ನೊಂದು ಯಾವುದಾದ್ರೂ ಆಗಲಿ, ಸೊ ಐ ಟಿ ರೋಲ್ಸ್ ಅನ್ನೋದನ್ನು ಮಾಡ್ಬೋದು. ಸೊ ಈ ಒಂದು ಡೆವಾಪ್ಸ್ ಅನ್ನೋದು ಗೊತ್ತಿದ್ರೆ, ಕ್ಲೌಡ್ ಗೊತ್ತಿದ್ರೆ, ಎ ಐ ಗೊತ್ತಿದ್ರೆ, ಈ ಒಂದು ಡೊಮೈನ್ ಸ್ಪೆಸಿಫಿಕ್ ಟೂಲ್ಸ್ ಏನೇನು ಗೊತ್ತಿದ್ರೆ ನೀವು ಆವಾಗ ಈ ಒಂದು ಟೆಕ್ನಿಕಲ್ ಕೆರಿಯರ್ನ ಚೂಸ್ ಮಾಡ್ಕೋಬೋದು. ಸೊ ನನಗೆ ಒಂದು ಟೆಕ್ನಿಕಲ್ ಕೆರಿಯರ್ ಗೊತ್ತಿಲ್ಲ, ನಾನು ನಾನ್ ಟೆಕ್ನಿಕಲ್ ಮಾಡಬೇಕು, ನಾನ್ ಟೆಕ್ನಿಕಲಲ್ಲಿ ಯಾವ ರೀತಿ ಜಾಬ್ಸ್ ಇದೆ ಅನ್ನೋದು ನೋಡೋದಾದರೆ, ಸೊ ಇವು ಬಂದು ನಾನ್ ಟೆಕ್ನಿಕಲ್ ಅಥವಾ ಆಲ್ಟರ್ನೇಟ್ ಕೆರಿಯರ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ನಿಮಗೆ ಮೋಸ್ಟ್ ಪ್ರಿಫರ್ ಮಾಡೋದೇನು ಅಂದರೆ, ನೋಡಿ ಫಸ್ಟ್ ನೀವು ಆಲ್ಮೋಸ್ಟ್ ನಾನು ಪ್ರೀವಿಯಸ್ಸಾಗಿ ಏನೇನು ಹೇಳಿದ್ನೋ ಅವುಗಳಲ್ಲಿ ಯಾವುದೋ ಒಂದು ಜಾಬನ್ನು ತಗೊಳಕ್ಕೆ ಟ್ರೈ ಮಾಡಿ. ಸೊ ನಿಮಗೆ ಅದು ಯಾವುದು ಆಗಿಲ್ಲ ಅಂದರೆ ಮಾತ್ರ ನಾನ್ ಟೆಕ್ನಿಕಲ್ಗೆ ಬನ್ನಿ. ಸೊ ಇದು ಕಂಪ್ಲೀಟ್ ಆಲ್ಟರ್ನೇಟಿವ್ ಅಂತಲೇ ಹೇಳ್ತೀನಿ. ಆ್ಯಂಡ್ ನೀವು ಫಸ್ಟೇ ನಾನು ನಾನ್ ಟೆಕ್ನಿಕಲ್ ಚೂಸ್ ಮಾಡ್ಕೊತೀನಿ ಅಂದರೆ ಅದು ಆ ರೀತಿ ಬೇಡ. ಸೊ ನಿಮಗೆ ಆ ಒಂದು ಯಾವುದೂ ಆಗಿಲ್ಲ ಅಂದರೆ ಇವತ್ತು ಆಲ್ಟರ್ನೇಟಿವ್ ಅಂತಲೇ ತಗೊಳ್ಳಿ. ಸೊ ಇದರಲ್ಲಿ ಏನೇನಿದೆ, ಒಂದು ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಕನ್ಸಲ್ಟಿಂಗ್ ಅಥವಾ ಎಚ್ ಆರ್ ಆ್ಯಂಡ್ ಬಿಸ್ನೆಸ್ ಅನಲಿಸ್ಟ್, ಸೊ ಮಾರ್ಕೆಟಿಂಗ್, ಈ ರೀತಿ ನಿಮಗೆ ಒಂದು ನಾನ್ ಟೆಕ್ನಿಕಲಲ್ಲಿ ಈ ಒಂದು ಜಾಬ್ಸ್ ಅನ್ನೋದು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು, ಆಂಟ್ರಪ್ರಿನರ್ಶಿಪ್ ಆರ್ ಇಂಡಿಪೆಂಡೆಂಟ್ ಪಾತ್ಸ್. ಸೊ ನಿಮಗೆ ಇನ್ನೊಬ್ಬರ ಕೆಳಗೆ ನಾನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರೋದಕ್ಕಾಗೋದಿಲ್ಲ, ನಾನು ಇನ್ನೊಬ್ಬರ ಕೆಳಗೆ ಕೆಲಸನೂ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ ಅನ್ನೋದಾದರೆ ನೀವು ಇಂಡಿಪೆಂಡೆಂಟಾಗಿ ಯಾವುದೋ ಒಂದು ಮಾಡ್ಬೋದು. ಏನು, ಈ ಒಂದು ಸ್ಟಾರ್ಟಪ್ ಅಥವಾ ಬಿಸ್ನೆಸ್ ಅನ್ನೋದನ್ನು ಮಾಡ್ಬೋದು, ಅಥವಾ ಫ್ರೀಲ್ಯಾನ್ಸಿಂಗ್ ಮಾಡ್ಬೋದು. ನೆಕ್ಸ್ಟ್ ಏನಿದೆ, ಕಂಟೆಂಟ್ ಕ್ರಿಯೇಷನ್, ಯೂಟ್ಯೂಬು, ಇನ್ಫ್ಲುಯೆನ್ಸಿಂಗ್, ಈ ರೀತಿ ಮಾಡ್ಬೋದು. ಆ್ಯಂಡ್ ನಿಮಗೆ ಒಂದು ನೆನಪಿರಬೇಕು, ಈ ಯೂಟ್ಯೂಬು, ಇನ್ಫ್ಲುಯೆನ್ಸಿಂಗ್, ಈ ಒಂದು ಕಂಟೆಂಟ್ ಕ್ರಿಯೇಷನ್ ಅನ್ನೋದು ಏನಿದೆ ಅದರಲ್ಲಿ ನಿಮಗೆ ನೀವು ದುಡಿಬೋದು, ಇಲ್ಲ ಅಂತಿಲ್ಲ, ನಿಮಗೆ ಮನಿ ಅನ್ನೋದು ಜಾಸ್ತಿನೇ ಬರುತ್ತೆ. ಆದರೆ ನಿಮಗೆ ಡೆಡಿಕೇಶನ್ ಅನ್ನೋದು ಇರಬೇಕು, ಹಾರ್ಡ್ ವರ್ಕ್ ಅನ್ನೋದು ಇರಬೇಕು. ಅದೇ ರೀತಿಯೇ ನಿಮಗೆ ಪೇಷನ್ಸ್ ಅನ್ನೋದು ತುಂಬಾ ಮುಖ್ಯ. ಸೊ ನಾನು ಇವತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ, ನಾಳೆ ನಾನು ಅಂಬಾನಿ ಆಗಬೇಕು ಅಂದರೆ ಖಂಡಿತವಾಗಿಯೂ ನೀವು ಆಗೋಕ್ಕಾಗೋದಿಲ್ಲ. ಸೊ ನಿಮಗೇನು ಒಂದು ಪೇಷನ್ಸ್ ಅನ್ನೋದಿದ್ದು ನೀವು ತುಂಬ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರೆ ನಿಮ್ಗೆ ಅಷ್ಟು ಅಮೌಂಟ್ ಅನ್ನೋದು ಬರುತ್ತೆ, ಇಲ್ಲ ಅಂತಿಲ್ಲ. ಸೊ
ಇದರಿಂದನೂ ಒಂದು ಅಮೌಂಟ್ ಅನ್ನೋದನ್ನ ಜನ್ರೇಟ್ ಮಾಡ್ಕೋಬೋದು. ಬಟ್ ನಿಮಗೆ ಡೆಡಿಕೇಶನ್ ಆ್ಯಂಡ್ ಹಾರ್ಡ್ ವರ್ಕ್ ಇದ್ದು ಪೇಷನ್ಸ್ ಅನ್ನೋದಿದ್ದರೆ ಅಷ್ಟೇ ನೀವು ಯೂಟ್ಯೂಬ್ನ ಚೂಸ್ ಮಾಡ್ಕೊಳ್ಳಿ. ಅಥವಾ ಅದನ್ನು ನೀವು ಒಂದು ಯಾವುದೋ ಒಂದು ಪಾತ್ನ ಚೂಸ್ ಮಾಡಿಕೊಂಡು ಈ ಯೂಟ್ಯೂಬ್ನ ಆಲ್ಟರ್ನೇಟಿವ್ ಆಗಿ ಅಥವಾ ಕರೆಸ್ಪಾಂಡಿಂಗ್ ಆಗಿ ಸ್ಟಾರ್ಟ್ ಮಾಡ್ಕೋತೀನಿ ಅಂದರು ಎಸ್ ಯು ಕ್ಯಾನ್. ಆ್ಯಂಡ್ ನೆಕ್ಸ್ಟ್ ಏನಿದೆ ಕ್ರಿಯೇಟಿವ್ ಆ್ಯಂಡ್ ಪ್ಯಾಷನ್ ಡ್ರಿವನ್. ಸೊ ನಿಮಗೆ ಯಾವುದೋ ಒಂದು ಪ್ಯಾಷನ್ ಇರುತ್ತೆ, ನೀವೇನು ಮಾಡ್ತೀರಾ, ಅಪ್ಪ ಬೈತಾರೆ, ಅಮ್ಮ ಬೈತಾರೆ, ನನಗೆ ಈ ರೀತಿ ಹೋಗೋಕ್ಕಾಗೋದಿಲ್ಲ, ಆ ರೀತಿ ಯಾವುದೇ ಇಟ್ಕೋಬೇಡಿ. ನಿಮಗೆ ರೈಟಿಂಗ್ ಇಷ್ಟ ಇದೆಯಾ ಹೋಗಿ, ಡಿಸೈನಿಂಗ್ ಇಷ್ಟ ಇದೆಯಾ ಎಸ್ ಹೋಗಿ, ನಿಮಗೆ ಫೋಟೋಗ್ರಫಿ, ಮ್ಯೂಸಿಕ್ ಯಾವುದೋ ಒಂದು ಈ ರೀತಿ ಏನು ಇಷ್ಟ ಇದ್ರೂ ಹೋಗಿ. ಬಟ್ ಒಂದು ನೆನಪಿರಲಿ, ನೀವು ಫ್ಯೂಚರಲ್ಲಿ ರಿಗ್ರೆಟ್ ಆಗಬಾರ್ದು. ಅವತ್ತು ಅಪ್ಪ ಹೇಳಿದ್ರು ಈ ರೀತಿ ಹೋಗ್ಬೇಡ ಅಂತ, ನಾನು ಹೋದೆ ತಪ್ಪು ಮಾಡಿದೆ, ಈ ರೀತಿ ಆಗಬಾರ್ದು. ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಅನ್ನೋದಿರಬೇಕು. ನಾನು ಈ ಒಂದು ಫೀಲ್ಡಿಗೆ ಹೋದರೆ ನಾನು ಖಂಡಿತವಾಗಿಯೂ ನನ್ನ ಒಂದು ಗೋಲ್ನ ಅಚೀವ್ ಮಾಡೋಕ್ಕೆ ಆಗುತ್ತೆ ಅನ್ನೋದಿದ್ದರೆ ಅಷ್ಟೇ ಈ ಎಲ್ಲದಕ್ಕೂ ಹೋಗಿ. ಸೊ ಅದರಲ್ಲಿ ಏನಿದೆ, ನಿಮಗೆ ರೈಟಿಂಗ್ ಇಷ್ಟ ಇದ್ದರೆ ರೈಟಿಂಗ್, ಫೋಟೋಗ್ರಫಿ ಇಲ್ಲ ಮ್ಯೂಸಿಕ್, ಟೀಚಿಂಗ್. ಸೊ ತುಂಬ ಜನಕ್ಕೆ ಟೀಚಿಂಗ್ ಅಂದರೆ ಇಷ್ಟ ಇರುತ್ತೆ. ಸೊ ನೀವು ಹೋಗಬೇಕು ಅಂದರೆ ಈ ಒಂದು ಟೀಚಿಂಗ್ ಅಥವಾ ಮೆಂಟರಿಂಗ್ ಹೋಗ್ಬೋದು. ಈಗ ನಿಮ್ಮ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಟ್ರೈನಿಂಗ್ ಅಂತ ಇರುತ್ತೆ. ಸೊ ಅಲ್ಲಿ ನಿಮಗೆ ಒಂದು ಕೆಲವ್ರನ್ನ ಕರೆಸ್ತಾರೆ. ಅವರೆಲ್ಲನೂ ಅವರು ITಯಲ್ಲಿ ವರ್ಕ್ ಮಾಡ್ತಿದ್ರೂ ಅವ್ರು ಟೀಚಿಂಗಿಗೆ ಬರ್ತಾರೆ. ಯಾಕೆ, ಅದು ಅವರ ಪ್ಯಾಷನ್, ಅದಕ್ಕೇನೆ. ಸೊ ನೀವು ಆ ರೀತಿ ಬೇಕಾದ್ರೂ ಹೋಗ್ಬೋದು. ಸೊ ನಾನು ಈ ರೀತಿ ಎಲ್ಲನೂ ಅಲ್ಲ, ನನಗೆ ಯಾವುದೋ ಜಾಬ್ ಬೇಡ, ನನ್ನ ಒಂದು ಫ್ಯಾಮಿಲಿ ಬಿಸ್ನೆಸ್ ಇದೆ, ಅದು ನಮ್ಮ ಟ್ರೆಡಿಷ್ನಲ್ ಬಿಸ್ನೆಸ್ ಅಂತ ಅನ್ನೋದಾದರೆ ನಿಮ್ಮ ಒಂದು ಫ್ಯಾಮಿಲಿ ಬಿಸ್ನೆಸ್ ಏನಿದೆ ಅಲ್ವಾ, ಅದನ್ನೇ ನೀವು ಕಂಟಿನ್ಯೂ ಮಾಡ್ಕೋಬೋದು. ಸೊ ಇದು ಬಂದು ನಿಮ್ಮ ಒಂದು ಈ ಎಲ್ಲ ಗ್ರ್ಯಾಜುಯೇಷನ್ ಅನ್ನೋದು ಮುಗಿದ ಮೇಲೆ ನಿಮಗಿರೋ ಒಂದು ಎಲ್ಲ ಆಪ್ಷನ್ಸು. ಸೊ ನೀವು ಗೌರ್ಮೆಂಟ್ ಎಕ್ಸಾಮ್ಸ್ ಆದರೆ 10th ಮತ್ತು 12th ಬೇಸ್ ಮೇಲೆ ಇವಾಗೂ ಬರೀತೀನಿ ಅಂದರೆ ಇವಾಗೂ ಬರಿಬೋದು. ಬಟ್ ಒಂದೇನು, ನೀವು ಪ್ರಿಪೇರ್ ಅನ್ನೋದು ಆಗಬೇಕು. ಸೊ ಈಗ ನಾನು ಇಷ್ಟೆಲ್ಲನೂ ಹೇಳಿದ್ದೀನಿ. ಈಗ ನೀವು ನೆನ್ಪಿಟ್ಕೋಬೇಕಾಗಿರೋದೇನೆಂದರೆ, ನಾನೀಗ ಆನ್ಲೈನ್ ಕೋಡಿಂಗು ಕಲಿತೀನಿ, ಪ್ಲೇಸ್ಮೆಂಟ್ ಟ್ರೈನಿಂಗೂ ಅಟೆಂಡ್ ಆಗ್ತೀನಿ, ಗೇಟಿಗೂ ಪ್ರಿಪೇರ್ ಆಗ್ತೀನಿ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಒಂದು ಪಾತ್ನ ಅಷ್ಟೇ ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಅದ್ರ ಮೇಲೇ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ಇದ್ದು, ಸೊ ನೀವು ಅದನ್ನೇ ಆ ಒಂದು ಡೆಡಿಕೇಶನ್ ಅನ್ನೋದಿದ್ದು ಆ ಒಂದು ಪಾತಲ್ಲೇ ಹೋದರೆ ನೀವು ಖಂಡಿತವಾಗಿಯೂ ಅದನ್ನು ಆ ಒಂದು ಗೋಲ್ನ ಅಚೀವ್ ಅನ್ನೋದು ಮಾಡ್ಬೋದು. ಸೊ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದರೆ ಖಂಡಿತವಾಗಿಯೂ ಆಗೋದಿಲ್ಲ. ನೀವು ಅಕಾಡೆಮಿಕ್ಸ್ನ ಮೈಂಟೈನ್ ಮಾಡಬೇಕು, ಎಲ್ಲದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಆಗೋದಿಲ್ಲ. ಒಂದನ್ನು ಚೂಸ್ ಮಾಡಿಕೊಂಡು ನೀವು ಅದೊಂದು ಪಾತ್ನೇ ಫಾಲೋ ಮಾಡ್ಕೊಂಡು ಹೋಗಿ. ಸೊ ನಾನು ಇಷ್ಟನ್ನು ಹೇಳಿದ್ದೀನಿ. ನೀವು ಇದರಲ್ಲಿ ಯಾವ ಒಂದು ಕೆರಿಯರ್ ಪಾತ್ನ ಚೂಸ್ ಮಾಡ್ಕೋತೀರಾ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೀವು ಈ ವಿಡಿಯೋನ ಇಲ್ಲಿ ತನಕ ನೋಡಿರೋದಾದರೆ ಇಷ್ಟ ಆಗಿದೆ ಅಂತಲೇ ಅನ್ಕೋತಿದ್ದೀನಿ. ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲ್ಲಿ ಸಿಗೋಣ. ಬಾಯ್.